ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ನಾಟಿ ಕೋಳಿ ಸಾಕಬೇಕು, ಯಾವುದೇ ಕೋಳಿ ಸಾಕ್ತೀನಿ ಅಂದರೂ ಏನೇನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ಫುಡ್ ಯಾವ ರೀತಿ ಹಾಕಬೇಕು ಅಂತೆಲ್ಲ, ಅದರಿಂದ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ಹೇಳ್ತೀನಿ. ನೋಡ್ತಾ ಹೋದು ಇಲ್ಲಿ ಕೋಳಿ ಮರುಗಳು ಸುಮಾರು ಮೇಯ್ತಾರೆ ಹೋದು. ಇವೆಲ್ಲ ಇಂಕ್ಯುಬೇಟರ್ ಮಾಡಿಸಿರೋ ಮರುಗಳು. ನೀವು ಅಂದ್ಕೊಳ್ಳೋದು ಏನಪ್ಪ ಅಂದರೆ ಫಸ್ಟ್ ಇಂಕ್ಯುಬೇಟರ್ ಮಾಡಿಸೋರು ಒಳ್ಳೆಯದು, ಮತ್ತು ಕೋಳಿ ಊಟ ಹಾಕೊಂಡಿಸಿ ಮರಿ ಮಾಡಿಸೋದು ಒಳ್ಳೆಯದು ಅಂತ ಹೇಳ್ತೀರಿ. ನಾನೇನಪ್ಪ ಅಂದರೆ ಬೆಸ್ಟ್ ಆಯ್ಕೆ ನಮಗೆ ರಿಸ್ಕು ಇಂಕ್ಯುಬೇಟ್ರಲ್ಲಿ ಮಾಡಿಸ್ತೀನಿ ಅಂದರೆ ಒಂದು ಸ್ವಲ್ಪ ರಿಸ್ಕು. ಏನಕ್ಕೋಸ್ಕರಪ್ಪ ಅಂದರೆ ಲೈಟೆಲ್ಲ ಚೆನ್ನಾಗಿ ಉರಿತಾಯಿತ್ತು, ನೈಟೆಲ್ಲ ಚೆನ್ನಾಗಾಯಿತು ಅಂತೆಲ್ಲ ನೋಡ್ತಾ ಇರಬೇಕು. ಏನಕ್ಕೋಸ್ಕರ ಕೆಟ್ಟೋದ್ರೆ ಅದು ಮಂಕಾಗಿ ಚಳಿಲಿ ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ಮತ್ತು ರೋಗಗಳು ಬಂದು ನಮಗೆ ಮಾಮೂಲಿ ರೋಗಗಳು ಬರ್ತಾ ಇರ್ತವೆ. ಅದರಿಂದ ವ್ಯಾಕ್ಸಿನೇಷನ್ ಮಾಡಿಸೋದು ಉತ್ತಮ. ಏನಪ್ಪ ಅಂದರೆ ಕೋಳಿಲಿ ಇದ್ದರೆ ಅಷ್ಟು ರೋಗಗಳು ಕಂಡುಬರಲ್ಲ, ಆದರೂ ವ್ಯಾಕ್ಸಿನೇಷನ್ ಮಾಡಿಸೋದು ಉತ್ತಮ. ಆದರೆ ಇಂಕ್ಯುಬೇಟ್ರಲ್ಲಿ ಮರಿಲಿ ನಾವು ಹೆಚ್ಚಾಗಿ ಮಾಡಿಸ್ತು ಅಂದಾಗ ಮ್ಯಾಂಡೇಟ್ರಿಯಾಗಿ ಮಾಡಿಸ್ಲೇಬೇಕು. ಏನಕ್ಕೋಸ್ಕರಪ್ಪ ಅಂದರೆ ಸಾಯೋ ಚಾನ್ಸಸ್ ಇರುತ್ತೆ ಮರುಗಳು, ಅದರಿಂದ ಮಾಡಿಸಿ. ಮತ್ತು ಕೋಳಿ ಒಂದು 2-3 ಸಾಕ್ತಾವೆ, ಅದರಲ್ಲಿ ಒಂದು 8-9 ಮರಿ ಮಾಡಿಸ್ತೀನಿ ಅಂದರೆ ಅವಕ್ಕೇನು ಬೇಕಾಗಿಲ್ಲ. ಆದರೆ ನಾವು ಹೆಚ್ಚಾಗಿ ಸಾಕ್ತಾವೆ ಅಂದರೆ ಏನು ಮಾಡಿಸ್ಲೇಬೇಕು ವ್ಯಾಕ್ಸಿನೇಷನ್. ಏನಕ್ಕೋಸ್ಕರಪ್ಪ ಅಂದರೆ ಒಂದಕ್ಕೆ ಯಾವ್ದಾದ್ರು ರೋಗ ಬಂದರೆ ಎಲ್ಲಕ್ಕೂ ಸ್ಪ್ರೆಡ್ ಆಯ್ತವೆ ಫ್ರೆಂಡ್ಸ್. ಅದರಿಂದ ನಾನು ಹೇಳ್ತಾ ಇರೋದು. ನೋಡ್ತಾ ಹೋದು ಏನಪ್ಪ ಅಂದರೆ ಕೋಳಿನ ಇನ್ನೊಂದು ನಾವು ಕೂಡಕ್ಕೆ ಸಾಕೋದೇನಪ್ಪ ಅಂದರೆ, ನೀವು ನಾಟಿ ಕೋಳಿಯಲ್ಲಿ ಫಾರಮ್ ಕೋಳಿ ಆದ್ರಿ ಕೂಡಕ್ಕೆ ಸಾಕ್ತವನಿ ಅಂದರೆ ಮೆಡಿಸನ್ ಕೊಡ್ತಾರೆ. ಹೆಚ್ಚಾಗಿ ಸಾಕತ್ತವು, ಅವು ಬೇಗ ದಪ್ಪ ಆಯ್ತವೆ. ಮತ್ತು ಬೈಲಲ್ಲಿ ಬಿಟ್ಟಿರೋ ಒಂದು ಸ್ವಲ್ಪ ಗ್ರೋತ್ ಅಂದರೆ ಬೈಲಲ್ಲಿ ಬಿಟ್ರೆ ಗ್ರೋತ್ ಚೆನ್ನಾಗಿ ಬರುತ್ತೆ. ಈಗ ಕೂಡಾಕ್ಬಿಟ್ಟು ನಾವು ಮೆಡಿಸನ್ ಏನೋ ಹಾಕ್ತಾನೆ ಸಾಕ್ತೀವಿ ಅಂದರೆ ಅವು ಗ್ರೋತ್ ಬೇಗ ಬರೋಲ್ಲ, ಬೆಳವಣಿಗೆ ಚೆನ್ನಾಗೂ ಆಗೋಲ್ಲ. ಅದೇ ಈ ರೀತಿ ನಾವು ಬೈಲಲ್ಲಿ ಬಿಟ್ಟರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಸಿರು ಮೇವು ಎಲ್ಲ ತಿಂದು ನಮಗೆ ಹೆಚ್ಚು ಮೇವು ಕಾಸ್ಟು ಆಗೋಲ್ಲ, ಅವು ಚೆನ್ನಾಗಿ ಮೇಯ್ತಾ ಇರ್ತವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಫುಡ್ ಏನಪ್ಪ ಅಂದರೆ ನಾವು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇಲ್ಲ ವೇಸ್ಟು ಅನ್ನ, ಯಾವ್ದಾರು ಅನ್ನ ಹೆವಿ ಹಾಕ್ಬಾರ್ದು. ಏನಕ್ಕೋಸ್ಕರಪ್ಪ ಅಂದರೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಆದರೆ 1 ವಾರ 2 ವಾರ ಏನಾದ್ರು ಹಾಕೊಂಡ್ರು ಏನು ಪ್ರಾಬ್ಲಮ್ಮು ಇಲ್ಲ. ಹೆಚ್ಚಾಗಿ ಮಾತ್ರ ಅನ್ನ ಹಾಕೋಬೇಡಿ. ಏನಕ್ಕೋಸ್ಕರಪ್ಪ ಅಂದರೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೇನು ಫುಡ್ ಹಾಕ್ಬೋದಪ್ಪ ಅಂದರೆ ಜೋಳನೂ ಹಾಕ್ಬೋದು ಫ್ರೆಂಡ್ಸ್. ಅವೆಲ್ಲನೂ ನಾವು ಫುಡ್ ಹಾಕ್ಬೋದು, ಅಕ್ಕಿ, ಜೋಳ ಅವೆಲ್ಲನೂ. ಮತ್ತು ನಮಗೆ ಸೊಪ್ಪು ಪದಾರ್ಥದಲ್ಲಿ ಮೇಯ್ನಾಗಿ ಏನು ಹಾಕ್ಬೇಕಪ್ಪ ಅಂದರೆ ಈ ನುಗ್ಗೆ ಸೊಪ್ಪಾಗಿರ್ಬೋದು ಹಾಕಬೇಕು ನಾವು. ಅವು ಹಾಕಿದ್ರೆ ಇನ್ನೂ ಉತ್ತಮವಾಗಿ ಬೆಳವಣಿಗೆ ಆಯ್ತವೆ, ಆರೋಗ್ಯವಾಗಿರ್ತವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ತುಳಸಿ ಸೊಪ್ಪಾದರೂ ಕಿತ್ತಾಕಿ ಮೇಯೋದು ಪಾಠ ಮಾಡಿರಿ, ಆಗ ಬೆಳವಣಿಗೆ ಚೆನ್ನಾಗೆಲ್ಲ ಆಯ್ತದೆ ಅಂತ ಹೇಳ್ತೀನಿ. ಮತ್ತು ಪರಂಗಿ ಹಣ್ಣು ಆಗಿರ್ಬೋದು, ಪರಂಗಿ ಹಣ್ಣು ಹಾಕಿದ್ರು ಗ್ರೋತು ಎಲ್ಲ ಚೆನ್ನಾಗಿ ಬರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.